ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ತತ್ವಜ್ಞಾನೇ ವಿಷ್ಣುಭಕ್ತೋ ಸ್ಥೈರ್ಯೇ ಧೈರ್ಯೇ ಪರಾಕ್ರಮೇ ವೇಗೇ ಚ ಲಾಘವೇ ಚೈವ ಪ್ರಲಾಪಸ್ಯ ಚ ವರ್ಜನೆ. ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇಪಿ ಬಲೇಪಿ ಚ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಜ್ಞಾನಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯಪರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ಅಸ್ಮತ್ಪಿತೃಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ. ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ. ಕೋಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತಕೃದ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ಸರ್ವೋತ್ತಮ ಗ್ರಂಥವಾದ, ಪಾಪ ಕಳೆಯುವ, ಪುಣ್ಯ ಕೊಡುವ, ಧರ್ಮದ ತಿಳುವಳಿಕೆಯನ್ನು ತಿಳಿಸುವ, ಧರ್ಮದಲ್ಲಿ ಪ್ರಚೋದಿಸುವ, ಆಶ್ರಯ ಮುಕ್ತಿಯನ್ನು ಕೊಡುವಂತಹ ಉತ್ತಮ ಗ್ರಂಥ ರಾಜ ಅದು ಶ್ರೀಮನ್ ಮಹಾಭಾರತ. ಭೈಷ್ಮೀ ಸತ್ಯ ಸಹಿತನಾದ ಶ್ರೀಕೃಷ್ಣ ಪರಮಾತ್ಮನ ಹಾಗೂ ಅಂಬರಣೀಪತಿ ವೇದವ್ಯಾಸ ದೇವರ ಅನಂತವಾದ ಕರುಣೆ, ಕೃಪೆ, ದಯೆಗಳಿಂದ ಅವರು ದೇಹೇಂದ್ರಿಯ ಮನಸ್ಸುಗಳಲ್ಲಿ ನಿಂತು ಪ್ರೇರಣೆಯನ್ನು ಮಾಡಿ ಪ್ರಚೋದನೆಯನ್ನು ಮಾಡಿದಂತೆ ಗುರುಗಳ, ಸಮಸ್ತ ಗುರುಗಳ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರ ಸಂತೃಪ್ತಿಗೋಸ್ಕರ ಶ್ರೀಮನ್ ಮಹಾಭಾರತವನ್ನು ಕಳೆದ ವಾರ ಆರಂಭವನ್ನು ಮಾಡಿದ್ದೇವೆ. ಮಹಾಭಾರತದಲ್ಲಿ ಅನೇಕ ವಿಷಯಗಳನ್ನು ನಮಗೆ ತಿಳಿಸಿಕೊಡ್ತಾರೆ. ಮೊಟ್ಟ ಮೊದಲನೇದ್ದು ಪರ್ವ ಸಂಗ್ರಹ. ಮಹಾಭಾರತದಲ್ಲಿ ಎಷ್ಟು ಪರ್ವಗಳು ಬಂದವು, ಆ ಎಲ್ಲ ಮಹಾಭಾರತದಲ್ಲಿ ಎಷ್ಟು ಪರ್ವಗಳಿವೆ,
ಆ ಪರ್ವಗಳಲ್ಲಿ ಬರುವ ಸಂಕ್ಷೇಪವಾದ ಕಥಾನಕದ ಚಿತ್ರಣವನ್ನು ತಿಳಿಸಿಕೊಟ್ಟು ಇಷ್ಟು ಅದ್ಭುತವಾಗಿದೆ ಮಹಾಭಾರತ ಎಂಬ ರುಚಿಯನ್ನು ಒದಗಿಸಿ ಮುಂದೆ ವಿಸ್ತೃತವಾದ ಮಹಾಭಾರತವನ್ನು ಹೇಳಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಮಹಾಭಾರತದಲ್ಲಿ 18 ಪರ್ವಗಳು. ಆದಿಪರ್ವ, ಸಭಾಪರ್ವ, ವನಪರ್ವ, ವಿರಾಟ ಪರ್ವ, ಉದ್ಯೋಗ ಪರ್ವ, ಭೀಷ್ಮ ಪರ್ವ, ದ್ರೋಣ ಪರ್ವ, ಕರ್ಣಪರ್ವ, ಶಲ್ಯಪರ್ವ. ಇವು 9 ಪರ್ವಗಳಲ್ಲಿ ಸಂಪೂರ್ಣವಾದ ದುರ್ಯೋಧನ ವಧದವರೆಗೆ ಇರುವಂಥ ಕಥೆಗಳು. ಅದಾದ ಮೇಲೆ ಸಣ್ಣ ಪುಟ್ಟದಾದ 9 ಪರ್ವಗಳು. 2 ಪರ್ವ ಶಾಂತಿ ಪರ್ವ, ಅನುಶಾಸನ ಪರ್ವ, ಸ್ತ್ರೀ ಪರ್ವ, ಸಂಕ್ಷುಪ್ತಿಕ ಪರ್ವ, ಶಾಂತಿ ಪರ್ವ, ಅನುಶಾಸನ ಪರ್ವ, ಹೀಗೆ ಕೊನೆಗೆ ಮೋಕ್ಷ ಧರ್ಮ ಪರ್ವ ಇತ್ಯಾದಿಯಾದ ಇದು ಸ್ವರ್ಗಾರೋಹಣ ಪರ್ವ ಎಂಬುದಾಗಿ 18 ಪರ್ವಗಳಿಂದ ಯುಕ್ತವಾಗಿರ್ತಕ್ಕಂಥದ್ದು ಮಹಾಭಾರತ. ಈ ಮಹಾಭಾರತದಲ್ಲಿ ಮುಖ್ಯವಾಗಿ ಇರುವಂತಹದ್ದು ಏನಂತಾರೆ, ಧರ್ಮ ಅಧರ್ಮಗಳ ಒಂದು ವಿಶಿಷ್ಟವಾದ ಸಂಗ್ರಾಮ. ಅದರಲ್ಲಿ ಕೊನೆಗೆ ಗೆಲುವು ಸಿಕ್ಕಿರೋದು ಧರ್ಮಕ್ಕೇನೆ. ಈ 18 ಪರ್ವಗಳ ಸಂಗ್ರಹಾತ್ಮಕವಾದ ಒಂದು ಶ್ಲೋಕವನ್ನು ಹೇಳ್ತಾರೆ. ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಜನರಿಗೆ ಮಾಡುವ ಉಪಕಾರವೇನಿದೆ ಇದು ಧರ್ಮಕ್ಕಾಗಿ ಆಗತ್ತೆ. ಜನರಿಗೆ ಮಾಡುವ ಪೀಡೆ ಏನಿದೆ ಇದು ಮಹಾ ಅಧರ್ಮಕ್ಕೆ ಕಾರಣವಾಗಿದೆ. ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ ಎನ್ನುವಂಥ ದೊಡ್ಡದಾದಂಥ ಮಾತು. ಆ ಮಾತಿನ ವಿಸ್ತೃತವಾದ ಕಥಾನಕವೇ ಇಲ್ಲಿ ಹೇಳಲ್ಪಟ್ಟಿದೆ. ಆದಿಪರ್ವದಲ್ಲಿ ಮಹಾಭಾರತ ಹೇಗೆ ಆರಂಭವಾಯಿತು ಮತ್ತು ಪಾಂಡವರ ಕೌರವರ ಎಲ್ಲರ ಜನ್ಮ, ಬಾಲ್ಯ, ದ್ರೌಪದಿಯ ಸ್ವಯಂವರದವರೆಗೆ ವಿಸ್ತೃತವಾದಂತಹ ಒಂದು ವೈಭವವನ್ನು ಹೇಳ್ತಾ ಯುವರಾಜನನ್ನಾಗಿ ಮಾಡ್ತಾರೆ ಧರ್ಮರಾಜನನ್ನು. ಇದು ಆದಿಪರ್ವದ ಕಥಾನಕವಾದರೆ, ಸಭಾಪರ್ವದಲ್ಲಿ ಅರ್ಧ ರಾಜ್ಯವನ್ನು ಕೊಟ್ಟು ಆ ಅರ್ಧ ರಾಜ್ಯದೊಳಗೇನೆ ರಾಜ್ಯವಾಳುವುದಕ್ಕಾಗಿ ಧರ್ಮರಾಜನನ್ನು ರಾಜನನ್ನಾಗಿ ಮಾಡಿ, ಅಲ್ಲಿ ಅರ್ಜುನ ಖಾಂಡವ ದಹನವನ್ನು ಮಾಡಿ, ಅಲ್ಲಿ ಮಯಾಸುರನಿಂದ ನಿರ್ಮಿತವಾದ ಅದ್ಭುತವಾದ ಸಭೆ, ಆ ಸಭೆಯೊಳಗೆ ಪಾಂಡವರು ರಾಜರಾಗಿ ಮೆರೀತಾ ಇರ್ತಾರೆ. ಆ ಪ್ರಸಂಗದೊಳಗೇನೆ ಅಶ್ವಮೇಧ ಯಾಗ, ರಾಜಸೂಯ ಯಾಗಗಳಾಗತ್ತೆ, ದೇಶ ದಿಗ್ವಿಜಯವಾಗತ್ತೆ. ದುರ್ಯೋಧನನ ಶಕುನಿಯ ಕುತಂತ್ರಕ್ಕೆ ಒಳಗಾಗಿ ಲೆತ್ತದಲ್ಲಿ ಪಾಂಡವರು ಸಂಪಾದನೆ ಮಾಡಿದ ಎಲ್ಲವನ್ನೂ ಕಳೆದುಕೊಂಡು ವನಕ್ಕೆ ತೆರಳುತ್ತಾರೆ. 12 ವರ್ಷದ ವನವಾಸ ಹಾಗೂ 1 ವರ್ಷದ ಸುದೀರ್ಘವಾದ ಅಜ್ಞಾತವಾಸವನ್ನು ಅನುಭವಿಸ್ತಾರೆ ವನಪರ್ವ ಹಾಗೂ ವಿರಾಟ ಪರ್ವಗಳಲ್ಲಿ. ನಂತರ ಉದ್ಯೋಗ ಪರ್ವದಲ್ಲಿ ಕೃಷ್ಣನ ಅಘಟಿತ ಘಟನಾ ಸಾಮರ್ಥ್ಯದಿಂದ ಅದ್ಭುತವಾದ ಮಹಿಮೆಯನ್ನು ತೋರಿಸಿಕೊಡ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಅಲ್ಲಿ ಯುದ್ಧದ ಉದ್ಯೋಗ ಸಿದ್ಧವಾಗತ್ತೆ. ಯುದ್ಧದೊಳಗೆ 18 ಅಕ್ಷೋಹಿಣಿ ಸೈನ್ಯ, 11 ಅಕ್ಷೋಹಿಣಿ ಸೈನ್ಯ ಕೌರವರದು, 9 ಅಕ್ಷೋಹಿಣಿ ಸೈನ್ಯ 7 ಅಕ್ಷೋಹಿಣಿ ಸೈನ್ಯ ಪಾಂಡವರದು. ಹೀಗೆ 18 ಅಕ್ಷೋಹಿಣಿ ಸೈನ್ಯದಿಂದ ಯುದ್ಧಕ್ಕೆ ಸಿದ್ಧರಾಗ್ತಾರೆ. ಇಲ್ಲಿ ನಮಗೆ ಪ್ರಶ್ನೆಯನ್ನು ಬರ್ತದೆ, ಏನು ಅಕ್ಷೋಹಿಣಿ ಸೈನ್ಯ ಅಂದರೆ ಏನು ಅಂತ ಕೇಳಿದಾಗ ಬಹಳ ಸುಂದರವಾದ ಉತ್ತರವನ್ನು ನಮಗೆ ಕೊಡ್ತಾರೆ. ಇದನ್ನು ನಾವು ತಿಳಿದುಕೊಳ್ಳಬೇಕಾದದ್ದು ಅನಿವಾರ್ಯ. ಏನು ಅಂತಂದರೆ 21,870 ರಥಗಳು, 21,870 ಗಜಗಳು, 1,93,050 ಪದಾತಿಗಳು, 65,610 ಕುದುರೆಯ ಸವಾರಿಗಳು. ಇವು ಚತುರಂಗ ಸೈನ್ಯ. ರಥ, ಕುದುರೆ, ಗಜ, ಪದಾತಿಗಳು, ಇದು 4 ಅಂಗಗಳಿಂದ ಯುಕ್ತವಾದ ಸೈನ್ಯ.
ಈ 4 ಅಂಗಗಳಲ್ಲೂ ಕೂಡ 21,870 ರಥಗಳು, 21,870 ಗಜಗಳು, 1,09,350 ಜನ ಪದಾತಿಗಳು, 65,610 ಕುದುರೆಗಳು, ಇಷ್ಟು ಸೇರಿದರೆ ಒಂದು ಅಕ್ಷೋಹಿಣಿ ಸೈನ್ಯ. ಇಂತಹದ್ದು 18 ಅಕ್ಷೋಹಿಣಿ ಸೈನ್ಯ ಆ ಯುದ್ಧದಲ್ಲಿ ತೊಡಗಿಕೊಳ್ಳುತ್ತೆ. ಎಂದಿಗೂ ಕೂಡ ಅಧರ್ಮದ ಜನರೇ ಹೆಚ್ಚು, ಧಾರ್ಮಿಕರ ಗುಂಪು ಬಹಳ ಕಡಿಮೆ ಎನ್ನುವುದನ್ನು ಕೂಡ ಈ ಪ್ರಸಂಗದಲ್ಲಿ ತೋರಿಸಿಕೊಡ್ತಾರೆ. 100 ಜನ ಅಧಾರ್ಮಿಕರು ದುರ್ಯೋಧನಾದಿಗಳು, 5 ಜನ ಧಾರ್ಮಿಕರು ಪಾಂಡವರು. ಪಾಂಡವರ ಸೈನ್ಯವು 7 ಅಕ್ಷೋಹಿಣಿ ಸೈನ್ಯ, ಕೌರವರ ಸೈನ್ಯ 11 ಅಕ್ಷೋಹಿಣಿ ಸೈನ್ಯ. ಹೀಗೆ ಎಂದಿಗೂ ಕೂಡ ಅಧಾರ್ಮಿಕರ ಒಂದು ಪಂಗಡವೇ ಇದು ಹಿರಿದಾಗಿರ್ತದೆ, ದೊಡ್ಡದಾಗಿರ್ತದೆ. ಹಾಗಾಗಿಯೇ ಈಗಿನ ಜನರು ಯಾವುದು ದೊಡ್ಡದಿರ್ತದೆ, ಯಾವುದು ಮಾಸ್ ಆಗಿರ್ತದೆ ಅದನ್ನು ಹೆಚ್ಚು ಫಾಲೋ ಮಾಡ್ತಾರೆ, ಯಾವುದು ಸಣ್ಣದಾಗಿರ್ತದೆ ಅದನ್ನು ಬಹಳ ನೆಗ್ಲೆಕ್ಟ್ ಮಾಡ್ತಾರೆ. ಹಾಗಾಗಿ ಏನಾಗಿದೆ, ಜಗತ್ತಿನೊಳಗೆ ಪಾಶ್ಚಾತ್ಯ ಸಂಸ್ಕೃತಿಯದು ಮಾಸ್ ಆಗಿದೆ, ಹಾಗಾಗಿ ಎಲ್ಲರೂ ಅದನ್ನು ಅನುಸರಿಸ್ತಾರೆ. ಹಿಂದೂ ಧರ್ಮ ಮಾಸ್ ಆಗಿದೆ, ಅದನ್ನು ಅನುಸರಿಸ್ತಾರೆ. ಬ್ರಾಹ್ಮಣ ಧರ್ಮ ಅದು ಹೆಚ್ಚಾಗಿದೆ, ಅದನ್ನು ಅನುಸರಿಸ್ತಾರೆ. ಅದರಲ್ಲೂ ಮಾಧ್ವರು ಅತ್ಯಲ್ಪವಾದ್ದರಿಂದಾಗಿ ಮಾಧ್ವ ಸಂಪ್ರದಾಯವನ್ನು ಅನುಸರಿಸುವವರು, ಬ್ರಾಹ್ಮಣ ಸಂಪ್ರದಾಯವನ್ನು ಅನುಸರಿಸುವವರು ತುಂಬ ಕಡಿಮೆ. ಯಾಕೆಂದರೆ ಇದು ಧಾರ್ಮಿಕತೆಯ ಕ್ಷೇತ್ರವೇನಾಗಿದೆ, ಇದು ಅತ್ಯಲ್ಪವಾಗಿದೆ. ಅಧಾರ್ಮಿಕರ ಒಂದು ತಾಂಡವವೇನಿದೆ ಜಗತ್ತಿನಲ್ಲೆಲ್ಲ ಕಡೆಗೆ ಹರಡಿದೆ. 10 ನಿಮಿಷದ ಸಂಧ್ಯಾವಂದನ ಮಾಡುವುದಿಲ್ಲ, 3 ಗಂಟೆಯ ಫಿಲ್ಮ್ ನೋಡ್ತಾರೆ, 3 ಗಂಟೆಯ IPL ನೋಡ್ತಾರೆ. ಯಾಕೆ ಅಂತಂದರೆ ಅಧಾರ್ಮಿಕತೆಯಲ್ಲಿ ಅಷ್ಟು ಅಭಿರುಚಿ, ಧರ್ಮದಲ್ಲಿ ಆಸಕ್ತಿ ಇಲ್ಲದೇ ಇರುವುದು. ಆದರೆ ಧರ್ಮವಿದು ಗೆದ್ದೇ ಗೆಲ್ಲುವುದು ಧರ್ಮ. ಆದರೆ ಆ ಧರ್ಮಕ್ಕಾಗಿ ಹೋರಾಡಿದವರು ತಾತ್ಕಾಲಿಕವಾಗಿ 100 ಸೋಲುಗಳನ್ನು ಅನುಭವಿಸಿದರೂ ಕೊನೆಗೆ ಗೆಲುವು ಮಾತ್ರ ಇದು ಧರ್ಮಕ್ಕೇ ಇದೆ, ಧಾರ್ಮಿಕರಿಗೇ ಇದೆ. ಇದು ಗಟ್ಟಿಯಾಗಿ ನಮಗೆ ಇಲ್ಲಿ ಸಿದ್ಧವಾಗುತ್ತೆ. ಆ ಯುದ್ಧ 10 ದಿನಗಳಲ್ಲಿ ಭೀಷ್ಮಾಚಾರ್ಯರು ಸೇನಾಪತ್ಯವನ್ನು ವಹಿಸ್ತಾರೆ. 5 ದಿನ ದ್ರೋಣ, 2 ದಿನ ಕರ್ಣ, ಅರ್ಧ ದಿನ ಶಲ್ಯ. ಹೀಗೆ 17.5 ದಿನಗಳಲ್ಲಿ ಎಲ್ಲ ಯುದ್ಧ ಮುಕ್ತಾಯವಾಗಿ ಬಿಡುತ್ತೆ. ಧರ್ಮಕ್ಕೆ ಗೆಲುವು ಬರ್ತದೆ. ರಾತ್ರಿ ಯುದ್ಧ ಮಲಗಿದಾಗ ಅಶ್ವತ್ಥಾಮ ಎಲ್ಲ ಉಪಪಾಂಡವರನ್ನು ಸಂಹಾರವನ್ನು ಮಾಡ್ತಾನೆ. ಆಮೇಲೆ ಧರ್ಮರಾಜನಿಗೆ ಬಹಳ ದುಃಖವಾಗುತ್ತೆ, ಇಷ್ಟೆಲ್ಲ ಜನರನ್ನು ಸೋಲಿಸಿದ್ದಕ್ಕಾಗಿ, ಸಂಹಾರವನ್ನು ಮಾಡಿದ್ದಕ್ಕಾಗಿ ನನಗೆ ಪಾಪ ಬಂದಿದೆಯಾ ಅಂತ ತಿಳಿದಾಗ ಭೀಷ್ಮಾಚಾರ್ಯರ ಹತ್ರ ಕರೆದುಕೊಂಡು ಹೋಗಿ ಶಾಂತಿ ಪರ್ವ, ಅನುಶಾಸನ ಪರ್ವಗಳಲ್ಲಿ ಬಹಳ ವಿಸ್ತೃತವಾದ ಉಪದೇಶವನ್ನು ಮಾಡಿಸಿ, ನೀನು ಮಾಡಿದ್ದು ಧರ್ಮ, ಮುಳ್ಳನ್ನು ಮುಳ್ಳಿನಿಂದೇ ತೆಗೆಯುವುದು ಇದು ಶ್ರೇಷ್ಠವಾದಂತಹ ಧರ್ಮ, ನಿಕೃತಿಂ ಹನ್ಯಾತ್, ನಿಕೃತಿಯನ್ನು ನಿಕೃತಿಯಿಂದಲೇ ನಾವು ಕತ್ತರಿಸಿ ಹಾಕಬೇಕು. ಹುಣ್ಣಾಗಿದೆ, ಅದನ್ನು ಕತ್ತರಿಯಿಂದಲೇ ಕತ್ತರಿಸಬೇಕೇ ಹೊರತು ಅದನ್ನು ಆಚಾರ ವಿಚಾರ ಉಪಚಾರಗಳನ್ನು ಮಾಡಿ ಆ ಹುಣ್ಣನ್ನು ಬೆಳೆಸುವುದು ಅಲ್ಲ, ಇತ್ಯಾದಿಯಾದ ದೃಷ್ಟಾಂತಗಳನ್ನು ಕೊಟ್ಟು, ಧರ್ಮರಾಜ ನೀನು ಮಾಡಿದ್ದು, ನಿನ್ನಿಂದ ಕೃಷ್ಣ ಮಾಡಿಸಿದ್ದು ಇದು ಅತ್ಯಂತ ಯೋಗ್ಯವಾಗಿದೆ ಎನ್ನುವುದನ್ನು ಗಟ್ಟಿಯಾಗಿ ಪ್ರತಿಪಾದನೆಯನ್ನು ಮಾಡಿದಾಗಲೂ ಕೂಡ ಧರ್ಮರಾಜನಿಗೆ ಮತ್ತೆ ಸಂಶಯವಿದ್ದಾಗ ಅಶ್ವಮೇಧಿಕ ಪರ್ವದಲ್ಲಿ ನೋಡೋ, ಅಶ್ವಮೇಧ ಯಾಗವನ್ನು ಮಾಡುವುದರಿಂದ ಎಲ್ಲ ವಿಧದ ಪಾಪಗಳೂ ಪರಿಹಾರವಾಗತ್ತೆ ಎಂದು ಹೇಳಿ 1 ಅಶ್ವಮೇಧ ಯಾಗವನ್ನು ಮಾಡಿಸಿ 5 ಜನರಿಂದ 5 ಅಶ್ವಮೇಧ ಯಾಗಗಳನ್ನು ಮಾಡಿಸುವಂತೆ ಮಾಡಿ, ಅದಕ್ಕೆ 5 ಪಟ್ಟು ಹೆಚ್ಚಿನ ದಕ್ಷಿಣೆಯನ್ನು ಕೊಡಿಸಿ ಒಬ್ಬೊಬ್ಬರಿಂದ 5 ಅಶ್ವಮೇಧ ಯಾಗದ ಫಲವನ್ನು ಬರುವಂತೆ ಮಾಡಿಕೊಂಡು 25 ಅಶ್ವಮೇಧ ಯಾಗಗಳನ್ನು ಶ್ರೀಕೃಷ್ಣ ಪರಮಾತ್ಮ ತಾನು ಮಾಡಿಸ್ತಾನೆ. ಆ ಪ್ರಸಂಗದೊಳಗೇನೆ ಪರೀಕ್ಷಿತ್ ರಾಜನನ್ನು ಬದುಕಿಸಿ ತನ್ನ ವಂಶವನ್ನು ಬೆಳೆಸ್ತಾನೆ. ಹೀಗೆ ಮಹಾಭಾರತ ತಾನು ಅತ್ಯಂತ ವೈಭವದಿಂದ ಸಾಗತ್ತೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ದ್ವೈಪಾಯನೋಷ್ಠ ಪುಟ ನಿಸೃತಂ ಅಪ್ರಮೇಯಂ ಪುಣ್ಯಂ ಪವಿತ್ರಮತ ಪಾಪ ಹರಂ ಶಿವಂಚ ಯೋ ಭಾರತಂ ಸಮಧಿಗಚ್ಚತಿ ವಾಚ್ಯಮಾನಂ ಕಿಂ ತಸ್ಯ ಪುಷ್ಕರ ಜಲೈರಭಿಷೇಚನೇನ. ಭಾಳ ಅದ್ಭುತವಾದ ಮಾತನ್ನು ಹೇಳ್ತಾರೆ. ಈ ಪರ್ವ ಸಂಗ್ರಹಗಳನ್ನು ಮಾಡಿ ಸಂಕ್ಷಿಪ್ತವಾದ ಕಥೆಯನ್ನು ಹೇಳಿ ಆದ ಮೇಲೆ ದ್ವೈಪಾಯನೋಷ್ಠ ಪುಟ ನಿಸೃತಂ ಅಪ್ರಮೇಯಂ, ವೇದವ್ಯಾಸದೇವರ ಮುಖ ಕಮಲಗಳಿಂದ ಹೊರಗೆ ಬಂದಂತಹ ಅಪ್ರಮೇಯ
ತಿಳಿಯಲು ಅಸಾಧ್ಯವಾದ ಪುಣ್ಯತಮವಾದ ಪರಮ ಪವಿತ್ರವಾದಂತಹ ಎಲ್ಲ ವಿಧದ ಪಾಪಗಳನ್ನೂ ಪರಿಹಾರ ಮಾಡುವ ಶಿವಂ ಸರ್ವ ವಿಧವಾದ ಮಂಗಲವನ್ನು ಉಂಟು ಮಾಡುವಂತಹ ಯೋ ಭಾರತಂ ಸಮಧಿಗಚ್ಚತಿ ವಾಚ್ಯಮಾನಂ, ಭಾರತವನ್ನು ಹೇಳ್ತಾ ಇರುವಾಗ ಆ ಕೇಳುವುದಕ್ಕಾಗಿ ಯಾರು ಅದರಲ್ಲಿ ಸೇರಿಕೊಳ್ತಾರೆ, ಭಾಗವಹಿಸ್ತಾರೆ, ಯಾರು ಹೇಳ್ತಾರೆ, ಯಾರು ಕೇಳ್ತಾರೆ ಅಂತ ಕೇಳುವಂತಹ ವ್ಯಕ್ತಿಗೆ ವೇದವ್ಯಾಸ ದೇವರ ಅಮೃತವಾಣಿಯಿಂದ ಬಂದಂತಹ ಭಾರತವೆಂಬ ಜ್ಞಾನ ರಸದಿಂದ ಸ್ನಾನವನ್ನು ಮಾಡ್ತಾ ಪಾನವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗೆ ಕಿಂ ತಸ್ಯ ಪುಷ್ಕಲಜರೈರಭಿಷೇಚನೇನ, ಸಣ್ಣ ಪುಟ್ಟದಾಗಿರ್ತಕ್ಕಂಥ ಬಾವಿ ಬೋರಿನಲ್ಲಿ ಸಿಕ್ಕ ನೀರನ್ನು ಕುಡಿಯೋದ್ರಿಂದ, ಆ ನೀರಿನಿಂದ ಸ್ನಾನ ಮಾಡೋದ್ರಿಂದ ಅವನಿಗೇನು ಸಿಗತ್ತೆ? ಅಮೃತ ಸಿಗ್ತಾ ಇರುವಾಗ ಸಣ್ಣ ಪುಟ್ಟ ನೀರು ಕುಡಿತಾರೆಯಾ? ಕುಡಿಯೋದಿಲ್ಲಲ್ವಾ? ಹಾಗೆ ಜ್ಞಾನಾಮೃತ ವೇದವ್ಯಾಸ ದೇವರ ಮುಖವಾಣಿಯಿಂದ ನಿಸೃತವಾದ ಹೊರಗೆ ಬಂದಂತಹ ಪಾಪವನ್ನು ಪರಿಹಾರ ಮಾಡುವ ಪುಣ್ಯವನ್ನು ಕೊಡುವಂತಹ ಮಹಾಭಾರತ ಜ್ಞಾನವೆಂಬ ದೊಡ್ಡದಾಗಿರ್ತಕ್ಕಂಥ ಸಮುದ್ರ ಎದುರಿಗೆ ಸಿಕ್ಕಾಗ ಸಣ್ಣ ಪುಟ್ಟ ಜಲಾಶಯಗಳಲ್ಲಿ ಯಾರು ನೀರನ್ನು ಅಪೇಕ್ಷೆ ಪಡ್ತಾರೆ? ಸಣ್ಣ ಪುಟ್ಟ ಗ್ರಂಥಗಳಿಂದ ಏನವರಿಗೆ ಲಾಭ ಸಿಗತ್ತೆ ಎನ್ನುವಂತಹ ನಿಟ್ಟಿನೊಳಗೆ ಹೇಳ್ತಾರೆ. ಇದು ಮಹಾಭಾರತ ಒಂದು ಅದ್ಭುತವಾಗಿರ್ತಕ್ಕಂಥ ವೈಭವ. ಯದನ್ಹಾ ಕುರುತೆ ಪಾಪಂ ಬ್ರಾಹ್ಮಣ ಇಂದ್ರಿಯೈಶ್ಚರನ್ ಮಹಾಭಾರತಮಾಖ್ಯಾಯ ಸಂಧ್ಯಾ ಮುಚ್ಚತಿ ಪಶ್ಚಿಮಾಂ. ಬ್ರಾಹ್ಮಣನಾದ ವ್ಯಕ್ತಿ, ಬ್ರಹ್ಮ ಅಣತೀತಿ ಬ್ರಾಹ್ಮಣ, ಬ್ರಹ್ಮನನ್ನು ಗುಣಪೂರ್ಣನಾದ ದೇವರನ್ನು ತಿಳಿಯಬೇಕು ಎಂದು ಹಂಬಲಿಸುವಂತಹ ವ್ಯಕ್ತಿ ಯಾರಿದ್ದಾರೋ ಆ ವ್ಯಕ್ತಿ ಯದನ್ಹಾ ಬೆಳಿಗ್ಗಿನಿಂದ ಆರಂಭಿಸಿಕೊಂಡು ಸಾಯಂಕಾಲದವರೆಗೆ ಮಾಡಿದಂತಹ ಏನೆಲ್ಲ ಪಾಪಗಳು ತನ್ನ ದೇಹ, ಇಂದ್ರಿಯ ಹಾಗೂ ಮನಸ್ಸು ಇವುಗಳಿಂದ ಮಾಡಿರ್ತಕ್ಕಂಥ ಏನೆಲ್ಲ ಪಾಪವಿದೆ ಆ ಎಲ್ಲ ಪಾಪವೂ ಕೂಡ ಮಹಾಭಾರತಮಾಖ್ಯಾಯ ಸಂಧ್ಯಾಂ ಮುಚ್ಚತಿ ಪಶ್ಚಿಮಾಂ, ಸಾಯಂಕಾಲದ ಹೊತ್ತಿಗೆ ಮಹಾಭಾರತವನ್ನು ಒಂದು ಶ್ಲೋಕ, ಅರ್ಧ ಶ್ಲೋಕ ಕೇಳಿದರೆ ಸಾಕು, ಹೇಳಿದರೆ ಸಾಕು, ಆ ಎಲ್ಲ ಪಾಪಗಳು ಪರಿಹಾರವಾಗತ್ತೆ. ಯದ್ರಾತ್ರೋ ಕುರುತೆ ಪಾಪಂ ಕರ್ಮಣ ಮನಸಾಗಿರ, ಯಾವ ರಾತ್ರಿಯಲ್ಲಿ ಕರ್ಮದಿಂದ, ಮನಸ್ಸಿನಿಂದ, ಮಾತಿನಿಂದ ಮಾಡಿದಿರ್ತಕ್ಕಂಥ ಏನೆಲ್ಲ ಪಾಪಗಳಿವೆ ಆ ಎಲ್ಲ ಪಾಪಗಳೂ ಕೂಡ ಮಹಾಭಾರತಮಾಖ್ಯಾಯ ಪೂರ್ವಾಂ ಸಂಧ್ಯಾಂ ಪ್ರವರ್ಚತೆ. ಬೆಳಿಗ್ಗೆ ಎದ್ದಾಕ್ಷಣಕ್ಕೆ ಮಹಾಭಾರತವನ್ನು ಯಾರು ಹೇಳ್ತಾರೆ, ಕೇಳ್ತಾರೆ, ಅವನಿಗೆ ರಾತ್ರಿ ಮಾಡಿದ ಎಲ್ಲ ಪಾಪಗಳು ಪರಿಹಾರವಾಗಿ ಬಿಡುತ್ತೆ. ಇದು ಮಹಾಭಾರತದ ಒಂದು ವೈಶಿಷ್ಟ್ಯ. ಇದರಿಂದ ನಾವು ತಿಳಿಯಬಹುದು, ಇಡೀ ಒಂದು ವಾರದಲ್ಲಿ ಮಾಡಿದ ಪಾಪವೇನಿದೆ ವಾರಾಂತ್ಯದಲ್ಲಿ ಮಹಾಭಾರತ ಶ್ರವಣವನ್ನು ಕೇಳುವುದರಿಂದ ಪರಿಹಾರವಾಗತ್ತೆ. ಇಡೀ ಮಾಸದಲ್ಲಿ ಮಾಡಿದ ಏನೆಲ್ಲ ಪಾಪಗಳಿವೆ ಮಾಸಾಂತ್ಯದಲ್ಲಿ ಮಾಡಿದ ಮಹಾಭಾರತ ಶ್ರವಣದಿಂದ ಪಾಪಗಳು ಪರಿಹಾರವಾಗುತ್ತೆ. ಇಡೀ ವರ್ಷದಲ್ಲಿ ಮಾಡಿದ ಏನೆಲ್ಲ ಪಾಪಗಳಿವೆ ವರ್ಷಾಂತ್ಯದಲ್ಲಿ ಮಹಾಭಾರತವನ್ನು ಕೇಳುವುದರಿಂದ ಪಾಪಗಳು ಪರಿಹಾರವಾಗುತ್ತೆ. ಇಡೀ ಸಮಗ್ರವಾದ ಜೀವನದಲ್ಲಿ ಮಾಡಿದ ಏನೆಲ್ಲ ಪಾಪಗಳಿವೆ ಜೀವನಾಂತದಲ್ಲಿ ಮಹಾಭಾರತದ ಶ್ರವಣವನ್ನು ಮಾಡಿದರೆ ಎಲ್ಲ ಪಾಪಗಳು ಪರಿಹಾರವಾಗತ್ತೆ. ಆದ್ದರಿಂದಾಗಿ ನಾವು ಹಗಲು ರಾತ್ರಿಗಳ ಅಂತ್ಯದಲ್ಲಿ, ಆರಂಭಗಳಲ್ಲಿ, ವಾರದ ಆರಂಭದಲ್ಲಿ, ವಾರದ ಅಂತ್ಯದಲ್ಲಿ, ಮಾಸದ ಆರಂಭದಲ್ಲಿ, ಮಾಸದ ಅಂತ್ಯದಲ್ಲಿ, ವರ್ಷದ ಆರಂಭದಲ್ಲಿ, ವರ್ಷಾಂತ್ಯದಲ್ಲಿ, ಜೀವನದ ಆರಂಭದಲ್ಲಿ, ಜೀವನಾಂತದಲ್ಲಿ ಎಂದಿಗೂ ಕೂಡ ಮಹಾಭಾರತವನ್ನು ಕೇಳುವುದು, ಕೇಳಿಸುವುದು ತಪ್ಪಿಸುವ ಹಾಗಿಲ್ಲ ಎನ್ನುವುದನ್ನು ಈ ಮಾತಿನಿಂದ ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ಆದ್ದರಿಂದಾಗಿ ಮಹಾಭಾರತವನ್ನು ಅತ್ಯಂತ ಶ್ರದ್ಧೆಯಿಂದ ಕೇಳಲೇಬೇಕಾಗಿರೋ ಯೋಗೋಷತಂ ಕನಕ ಶೃಂಗಮಯಂ ದದಾತಿ ವಿಪ್ರಾಯ ವೇದ ವಿದುಷೇ ಚ ಬಹುಶ್ರುತಾಯ ಪುಣ್ಯಾಂಚ ಭಾರತ ಕಥಾಂ ಶೃಣುಯಾಚ್ಚ ನಿತ್ಯಂ ತುಲ್ಯಂ ಫಲಂ ಭವತಿ ತಸ್ಯ ಚೈವ. 100 ಆಕಳಗಳು, ಭಾರೀ ಬೆಲೆ ಬಾಳುವ ದೇಸಿ ಆಕಳಗಳನ್ನು ಸಂಗ್ರಹವನ್ನು ಮಾಡಿ, ಒಂದು ಆಕಳಿಗೆ 30,000 ರೂಪಾಯಿ ಆಗುತ್ತೆ ಸಾಮಾನ್ಯವಾದ ಆಕಳಿಗೆ. ಅಂಥದ್ದು 100 ಆಕಳುಗಳನ್ನು ಸಂಪಾದನೆಯನ್ನು ಮಾಡಿ ಅದರ ಕೋಡುಗಳಿಗೆ, ಸಮಗ್ರವಾದ ಕೋಡುಗಳಿಗೆ ಬಂಗಾರದ ಕಿರೀಟಗಳನ್ನು ಹಾಕಿಸಿ, ಕವಚವನ್ನು ಹಾಕಿಸಿ, ಖುರಗಳಿಗೆ, ಕಾಲುಗಳಿಗೆ ಬೆಳ್ಳಿಯ ಖುರಗಳನ್ನು ಮಾಡಿಸಿ ಹಾಕಿಸಿ, ವೇದ ವಿದುಷೆ, ವೇದಜ್ಞಾನಿಯಾದ ಬಹುಶ್ರುತಾಯ ಅಖಂಡವಾದ ಎಲ್ಲ ಶಾಸ್ತ್ರಾರ್ಥಗಳನ್ನು ಅಧ್ಯಯನವನ್ನು ಮಾಡಿರುವ ಬ್ರಾಹ್ಮಣನಿಗೆ ದಾನ ಮಾಡಿದರೆ ಏನು ಫಲವಿದೆ
ಆ ಫಲ ಭಾರತ ಕಥಾಂ ಶೃಣುಯಾಚ್ಚ ನಿತ್ಯಂ, ಪ್ರತಿನಿತ್ಯದೊಳಗೂ ಕೂಡ ಮಹಾಭಾರತದ ಕಥೆಯನ್ನು ಕೇಳುವುದರಿಂದ ಅಷ್ಟು ಫಲ ಬರುತ್ತೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಮತ್ತು ಜೀವನದೊಳಗೆ ಒಂದು ಗೋದಾನ ಮಾಡೋದು ತುಂಬ ಕಠಿಣವಾಗಿ ಇರುವಾಗ 100 ಗೋದಾನ, ಅದಕ್ಕೆ ಬಂಗಾರದ ಕವಚ ಇತ್ಯಾದಿಗಳನ್ನು ಮಾಡಿಸಿ ಅದನ್ನು ಸಾಲಂಕೃತವನ್ನಾಗಿ ಮಾಡಿ ದಾನ ಕೊಡುವುದಿದು ಅಸಾಧ್ಯದ ಮಾತು. ಅಂದ ಮೇಲೆ ಅತ್ಯಂತ ಅನಾಯಾಸೇನ ನಿತ್ಯದೊಳಗೂ 1 ಗಂಟೆ ಮಹಾಭಾರತವನ್ನು ಕೇಳುವುದರಿಂದ ನಮಗೆ ಆ ಫಲ ಸಿಗತ್ತೆ. ಅಂದಮೇಲೆ ಮಹಾಭಾರತವನ್ನು ಕೇಳದೇ ಇರುವುದು ಯಾಕೆ? ಬೇಡವೇ ಬೇಡ. ಇವತ್ತಿನಿಂದ ಕೇಳುವುದಕ್ಕೆ ಪ್ರಯತ್ನವನ್ನು ಮಾಡೋಣ. ಆಖ್ಯಾನಂ ತದಿದಂ ಅನುತ್ತಮಂ ಮಹಾರ್ಥಂ ವಿಜ್ಞೇಯಂ ಮಹದಿಹ ಪರ್ವಸಂಗ್ರಹೇಣ ಶುತ್ವಾದೋ ಭವತಿ ನೃಣಂ ಸುಖಾವಗಾಹಂ ವಿಸ್ತೀರ್ಣಂ ಲವಣಜಲಂ ಯಥಾ ಪ್ಲವೇನ ಎಂಬುದಾಗಿ ನಮಗೆ ಮಹಾಭಾರತದ ಅನೇಕವಾದ ಮಹಿಮೆಗಳನ್ನು ತಿಳಿಸಿಕೊಡ್ತಾ ಪರ್ವ ಸಂಗ್ರಹದ ಒಟ್ಟಾರೆಯಾಗಿ ಮಹಾಭಾರತ 18 ಪರ್ವಗಳಲ್ಲಿ ಏನು ಕಥೆಯಾಯಿತು ಎನ್ನುವುದನ್ನು ತಿಳಿಸಿಕೊಡ್ತಾರೆ. ಕೊಡ್ತಾ ಮುಂದೆ ಮೊಟ್ಟ ಮೊದಲನೆಯದ್ದು ಪೌಷ್ಯ ಪರ್ವ. ಉಪಪರ್ವಗಳಲ್ಲಿ ಇದು ಆದಿಪರ್ವದ 3ನೇ ಪರ್ವ ಪೌಷ್ಯ ಪರ್ವ, ಬಹಳ ಸುಂದರವಾದಂಥ ಪರ್ವ. ಈ ಪರ್ವವನ್ನು ಆರಂಭವನ್ನು ಮಾಡ್ತಾರೆ. ಸೌತಿರುವಾಚ ಜನಮೇಜಯ ಪಾರೀಕ್ಷಿತಃ ಸಹ ಭ್ರಾತೃಭಿಃ ಕುರುಕ್ಷೇತ್ರೇ ದೀರ್ಘಸತ್ರಂ ಉಪಾಸ್ತೆ ತಸ್ಯ ಭಾತರಃ ತ್ರಯಃ ಶ್ರುತಸೇನ ಉಗ್ರಸೇನ ಭೀಮಸೇನ ಇತಿ ತೇಷು ತತ್ಸತ್ರಂ ಉಪಾಸೀನೇಷು ಅಭ್ಯಾಗಚ್ಚತ್ ಸಾರಮೇಯಃ. ಪಾಂಡವರಲ್ಲಿ ಮಧ್ಯದ ಅರ್ಜುನನ ಮಗ ಅಭಿಮನ್ಯುವಿನ ಮಗ ಪರೀಕ್ಷಿತ್ ಮಹಾರಾಜನ ಮಗ ಜನಮೇಜಯ. ಆ ಜನಮೇಜಯನಿಗೆ 3 ಜನ ತಮ್ಮಂದಿರು, ಶ್ರುತಸೇನ, ಉಗ್ರಸೇನ, ಭೀಮಸೇನ ಎಂಬುದಾಗಿ 3 ಜನ ತಮ್ಮಂದಿರುತ್ತಾರೆ. ಈ 4 ಜನರು ಸೇರಿ ಒಂದು ಸುದೀರ್ಘ ಕಾಲದ ಯಾಗ ಸತ್ರವನ್ನು ಹೂಡಿರ್ತಾರೆ. ಯಾಗವನ್ನು ಮಾಡ್ತಾ ಇರುವಾಗ ಆ ಯಾಗದಲ್ಲಿ ದೇವತೆಗಳ ನಾಯಿ ಶುನ, ಸರಮಾ ಎಂಬುದಾಗಿ ಹೆಸರು ಅವಳು. ಆ ಸರಮೆಯ ಮಗ ಅದೊಂದು ನಾಯಿ, ಅದಕ್ಕೆ ಹೆಸರು ಸರಮೆಯ ಮಗನಾದದ್ದರಿಂದಾಗಿ ಸಾರಮೇಯ ಎಂಬುದಾಗಿ ಹೆಸರು. ಅಂತೆಯೇ ಎಲ್ಲ ನಾಯಿಗಳಿಗೂ ಕೂಡ ಸಾರಮೇಯ ಎಂಬುದಾಗಿ ಹೆಸರು ಬಂದಿದೆ. ಆ ಸಾರಮೇಯ ಎಂಬ ನಾಯಿ ಈ ಜನಮೇಜಯರಾಯ ಮಾಡ್ತಾ ಇರುವಂತಹ ಯಜ್ಞ ಸತ್ರದೊಳಗೆ ತಾನು ದೂರದಲ್ಲಿ ಬರುತ್ತೆ. ನಾಯಿ ಇದು ಕೆಟ್ಟ ಮೈಲಿಗೆಯ ವಸ್ತು, ಬಹಳ ಮೈಲಿಗೆ, ಅಬದ್ಧ, ವಿಶ್ವಾಸಾರ್ಹವಾಗಿರ್ತಕ್ಕಂಥ ವ್ಯಕ್ತಿ, ನಮ್ಮನ್ನು ರಕ್ಷಣೆಯನ್ನು ಮಾಡುವಂಥ ವ್ಯಕ್ತಿ. ಆದರೆ ನಾಯಿ ಮನೆಯ ಹೊರಗೆ ಇರಬೇಕಾಗಿರುವಂಥದ್ದೇ ಹೊರತು ಮನೆಯ ಒಳಗೆ ಇರುವಂಥದ್ದಲ್ಲ. ನಾಯಿ ನೋಡಿದ, ನಾಯಿ ಮುಟ್ಟಿದ ಯಾವ ವಸ್ತುವೂ ಕೂಡ ದೇವರ ನೈವೇದ್ಯಕ್ಕೆ ಬರುವುದಿಲ್ಲ, ಅದು ಶಾಸ್ತ್ರಕ್ಕೆ ವಿಹಿತವಾದದ್ದು ಅಲ್ಲ. ನಾಯಿಯನ್ನು ಮುಟ್ಟಿದರೆ ಅವನು ಸ್ನಾನವನ್ನೇ ಮಾಡಬೇಕು. ಇದು ನಾಯಿ. ಇದು ಅತ್ಯಂತ ಆತ್ಮೀಯವಾದ ಪ್ರಾಣಿ, ನಮ್ಮನ್ನು ರಕ್ಷಣೆಯನ್ನು ಮಾಡುತ್ತೆ, ನಿಯತ್ತಾಗಿರುತ್ತೆ, ಅದೆಲ್ಲ ಮುಂದಿನದು. ಆದರೆ ಧರ್ಮಕ್ಕೆ ಮಾತ್ರ ಅದು ನಾಯಿ ಯೋಗ್ಯವಾದದ್ದಲ್ಲ. ಧರ್ಮ ಮಾಡೋರಿಗೆ ಅದು ಯೋಗ್ಯವಾದದ್ದಲ್ಲ. ಆ ನಾಯಿಯ ನೋಟವಾಗಲಿ, ನಾಯಿಯ ದೃಷ್ಟಿಯಾಗಲಿ, ನಾಯಿಯ ಸ್ಪರ್ಶವಾಗಲಿ ಇದು ಕೆಟ್ಟ ಅಶೌಚ. ಇವತ್ತು ಹೇಗಾಗಿ ಅಂತೆಯೇ ನಾಯಿಯನ್ನು ಹೊರಗೆ ಇಡ್ತಾರೆ ಹೊರತು ಒಳಗೆ ಇಡುವುದಿಲ್ಲ. ಇವತ್ತು ಏನಾಗಿದೆ ಮಜಾ ಅಂತಂದರೆ, ಮನೆಯಲ್ಲಿ ಇರಬೇಕಾದ ಮಗ ಫಾರಿನ್ಗೆ ಹೋಗಿದ್ದಾನೆ, ಹೊರಗೆ ಇರಬೇಕಾದ ನಾಯಿ ಮನೆಯೊಳಗೆ ಜೊತೆಗಾರನಾಗಿ ಬಂದಿದೆ. ತಮ್ಮ ಬೆಡ್ಡಿನಲ್ಲೇನೆ ಅದನ್ನು ಆರೈಕೆ ಮಾಡಿ ಮಲಗಿಸ್ತಾರೆ. ಮಗನನ್ನು ನೋಡಿಕೊಳ್ಳುವುದಕ್ಕೆ ತಿಂಗಳು 10-20 ಸಾವಿರ ಖರ್ಚು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ನಾಯಿಯನ್ನು ಲಾಲನೆ ಮಾಡಿ, ಪಾಲನೆ ಮಾಡಿ, ಪೋಷಣೆಯನ್ನು ಮಾಡೋದಕ್ಕೆ ತುಂಬ ಖರ್ಚು ಮಾಡ್ತಾರೆ. ಆ ನಾಯಿ ಜೊತೆ ಏನು ಮುದ್ದಾಡ್ತಾರೆ ಅಂದರೆ ಊಹಾತೀತವಾಗಿ ಮುದ್ದಾಡ್ತಾರೆ. ಆ ನಾಯಿಯನ್ನು ಮುಟ್ಟಿ ಅವರು ಮಾಡುವ ಯಾವ ಧರ್ಮವೂ ಕೂಡ ಅದು ವಿಷ್ಣುವಿಗೆ ಪ್ರಿಯವಾಗುವುದಿಲ್ಲ. ಇದು ಅತ್ಯಂತ ಗಟ್ಟಿಯಾದದ್ದು. ಆದ್ದರಿಂದಾಗಿ ಆ ಜನಮೇಜಯ ರಾಜನ 3 ಜನ ತಮ್ಮಂದಿರು ಏನು ಮಾಡ್ತಾರೆ ಅಂತಂದರೆ, ಆ ನಾಯಿಯನ್ನು ಜೋರಾಗಿ ಬೈದು ಹೊಡೆದು ಅಂದು ಓಡಿಸಿಬಿಡ್ತಾರೆ. ಯಾಕೆಂದರೆ ಅದು ಯಜ್ಞಶಾಲೆಯೊಳಗೆ ಬಂತು, ಅದು ಮುಟ್ಟಿತು, ಮೈಲಿಗೆ ಆಯಿತು ಅಂತಾದರೆ ಯಜ್ಞ ಇದು ಅಪವಿತ್ರವಾಗಿ ಬಿಡುತ್ತೆ, ಮತ್ತೆ ಮೊದಲಿನಿಂದ ಮಾಡಬೇಕು ಅಂತೇಳಿ ಓಡಿಸಿಬಿಡ್ತಾರೆ. ಜನಮೇಜಯಸ್ಯ ಭ್ರಾತೃಭಿಃ ಅಭಿಹಿತಃ ರೋರೂಯಮಾಣಃ ಮಾತುಃ ಸಮೀಪಂ ಉಪಾಗಚ್ಚತ. ಜನಮೇಜಯ ರಾಜನ ತಮ್ಮಂದಿರಿಂದ ಹೊಡಿಸಿಕೊಳ್ಳಲ್ಪಟ್ಟಂತಹ ಆ ನಾಯಿಯು ಸಾರಮೇಯವು ರೋರೂಯಮಾಣ ದುಃಖವನ್ನು ಪಡ್ತಾ ತನ್ನ ತಾಯಿ ಹತ್ರ ಹೋಯಿತು. ತಮ್ಮಾದ ರೋರೂಯಮಾಣಂ ವಾಚ,
ಅಳ್ತಾ ಇರುವಂತಹ ಮಗನನ್ನು ನೋಡಿ ಆ ಸರಮ ತಾನು ಮಾತನಾಡ್ತಾಳೆ, ಕಿಂ ರೋದಶಿ, ಯಾಕೆ ಅಳ್ತಾ ಇದೆಯೋ, ಕಿಂ ನಾಸ್ತಿ ಅಭಿಹತಃ, ಯಾರು ನಿನಗೆ ಹೊಡೆದಿದ್ದಾರೆ ಹೇಳು ಅಂತ ಕೇಳಿದಾಗ ಆ ಮಗ ಹೇಳ್ತಾನೆ, ಜನಮೇಜಯಸ್ಯ ಭ್ರಾತೃಭಿ ಅಭಿಹಿತೋಸ್ಮಿ ಇತಿ, ಜನಮೇಜಯ ರಾಜನ ಮಕ್ಕನಿಂದ ನಾನು ಚೆನ್ನಾಗಿ ತಮ್ಮಂದಿರಿಂದ ನಾನು ಹೊಡಿಸಿಕೊಂಡಿದ್ದೇನೆ. ಆಗ ತಾಯಿ ಕೇಳ್ತಾಳೆ, ಸತಾಂ ಪುನರುವಾಚ ನಾಪರಾಧ್ಯಂ ಕಿನ್ ನಾವೇಕ್ಷೆ ಹವಿಷಿ ನಾ ಬಲಿಹ ಅಬಲಿಹ ಇತಿ, ಏನಾದರೂ ಅಪರಾಧವನ್ನು ಮಾಡಿದ್ದೀಯಾ, ಹವಿಷ್ಯನ್ನು ನೋಡಿದ್ದೀಯಾ, ಅಥವಾ ಯಾರನ್ನಾದರೂ ಮುಟ್ಟಿದ್ದೀಯಾ? ಎಷ್ಟು ಕೇಳ್ತಾಳೆ ನೋಡಿ. ಅಂದರೆ ನನ್ನ ಮಗಳಿಗೆ ಆ ಜನಮೇಜಯ ರಾಜನ ತಮ್ಮಂದಿರು ಹೊಡೆದಿದ್ದಾರೆ ಎನ್ನುವ ಕಂಪ್ಲೇಂಟ್ ಬಂದ ಕ್ಷಣಕ್ಕೆ ಅವರಿಗೆ ಹೋಗಿ ಹೊಡೆಯುವುದು ಅಲ್ಲ, ಅವರಿಗೆ ನೋಡಿ ಸಿಟ್ಟು ಮಾಡಿಕೊಳ್ಳುವುದು ಅಲ್ಲ, ನೀ ಏನಪ್ಪ ತಪ್ಪು ಮಾಡಿದ್ದೀಯಾ ಮೊದಲಿಗೆ ಅದನ್ನು ಹೇಳು. ಯಾವುದಾದ್ರೂ ಅವಿಷ್ಯವಾದ ಪದಾರ್ಥವನ್ನು ನೋಡಿದ್ದೀಯಾ, ಮುಟ್ಟಿದ್ದೀಯಾ, ಇನ್ನೇನಾದರೂ ಅಪರಾಧಗಳನ್ನು ಮಾಡಿದ್ದೀಯಾ? ತಚ್ಛ್ರುತ್ವ, ತಾಯಿಯ ಈ ಮಾತನ್ನು ಕೇಳಿ ಸಾರಮೇಯ ಹೇಳ್ತಾನೆ, ಏನಂತಂದರೆ ಅಮ್ಮ, ನಾನು ಏನೂ ಪಾಪವನ್ನು ಮಾಡಿಲ್ಲ, ನಾನು ಹವಿಷ್ಯನ್ನೂ ನೋಡಿಲ್ಲ, ಯಾರನ್ನೂ ಮುಟ್ಟಿಲ್ಲ, ಅಲ್ಲಿ ದೂರದಲ್ಲಿ ನಾನು ಹೋಗ್ತಾ ಇದ್ದೆ, ನನಗೆ ಹೊಡೆದಿದ್ದಾರೆ. ತಚ್ಛುತ್ವ ತಸ್ಯ ಮಾತಾ ಸುರಮ ಪುತ್ರ ದುಃಖಾರ್ಥ ತತ್ಸತ್ರಂ ಉಪಾಗಚ್ಚತ. ಮಗನ ತಪ್ಪು ಇಲ್ಲ ಎನ್ನುವುದು ನಿರ್ಧಾರವಾದ ಮೇಲೆ ನ್ಯಾಯವನ್ನು ಒದಗಿಸಬೇಕು ಎನ್ನುವ ಕಾರಣಕ್ಕಾಗಿ ಅಲ್ಲಿಗೆ ಬರ್ತಾಳೆ. ಬಂದಾಗ ಜನಮೇಜಯ ರಾಜನಿಗೆ ಪ್ರಶ್ನೆಯನ್ನು ಮಾಡ್ತಾಳೆ, ಸತಯಾ ಕ್ರುದ್ಧ ತತ್ರೋಕ್ತೋಯಂ ಮೇ ಪುತ್ರ ನ ಕಿಂಚಿದಪರಾಧ್ಯಂ ನಾವೇಕ್ಷತ ಅಭಿಷಿ ನಾವಲೇಡಿ ಕಿಮರ್ಥಂ ಅಭಿಯತ. ನನ್ನ ಮಗ ಯಾರನ್ನು ಮುಟ್ಟಿಲ್ಲ, ಹವಿಷ್ಯನ್ನು ನೋಡಿಲ್ಲ, ಯಾರನ್ನು ಸ್ಪರ್ಶ ಮಾಡಿಲ್ಲ, ಏನೂ ತಪ್ಪು ಮಾಡಿಲ್ಲ, ಯಾಕಪ್ಪ ನೀವು ಹೊಡೆದಿದ್ದೀರಾ? ತಪ್ಪು ಮಾಡಿಲ್ಲ ಅಂತಂದಾಗ ಧೈರ್ಯವಿರ್ತದೆ, ಆ ಧೈರ್ಯದಿಂದ ಕೇಳ್ತಾಳೆ. ನ ಕಿಂಚಿದುಕ್ತವಂತಸ್ಥ, ಆ ಯಾರೂ ಏನೂ ಮಾತನಾಡುವುದಿಲ್ಲ. ಯಾಕೆ ಅಂತಂದರೆ ಆ ನಾಯಿ ಏನು ತಪ್ಪು ಮಾಡೇ ಇಲ್ಲ, ಅದು ತಪ್ಪು ಮಾಡಬಹುದು ಎಂಬುದಾಗಿ ಗೆಸ್ ಮಾಡಿ ಹೊಡೆದಿದ್ದಾರೆ, ಅದು ತಪ್ಪು. ಅದು ತಪ್ಪು ಮಾಡಿದ ಮೇಲೆ ಶಿಕ್ಷೆ ಮಾಡಿದ ಅಲ್ಲಿ ಬರದೇ ಇರುವ ಹಾಗೆ ನೀನು ರಕ್ಷಣೆಯನ್ನು ಮಾಡು, ಇದು ನಿನ್ನ ಧರ್ಮವಿದು. ನಿನ್ನ ಹವಿಷ್ಯು ಅಶುಚಿ ಆಗದೇ ಇರುವ ಹಾಗೆ ನೋಡಿಕೊಳ್ಳಬೇಕಾದ್ದು ನಿನ್ನ ಧರ್ಮ. ಆ ನಾಯಿ ಬಂದು ಇದನ್ನು ಮುಟ್ಟಿದರೆ ಅದನ್ನು ಶಿಕ್ಷೆ ಕೊಡುವುದು ನಿನ್ನ ಧರ್ಮ. ಆದರೆ ಅದು ದೂರದಲ್ಲಿ ಹೋಗ್ತಾ ಇರುವಾಗ ಅದು ಇಲ್ಲಿ ಬರಬಹುದು, ಬಂದು ನನ್ನ ಹವಿಷ್ಯನ್ನು ಮೈಲಿಗೆ ಮಾಡಬಹುದು, ಅದರಿಂದ ನನ್ನ ಯಾಗ ಅಪವಿತ್ರವಾಗಬಹುದು ಎಂಬುದಾಗಿ ನೀನೇ ಊಹೆ ಮಾಡಿ ಅದಕ್ಕೆ ಶಿಕ್ಷೆಯನ್ನು ಕೊಡೋದೇನಿದೆ, ಇದು ನಿನ್ನ ತಪ್ಪು. ನ ಕಿಂಚಿದುಕ್ತವಂತಸ್ತೆ ಸಾ ತಾನ್ ಉವಾಚ, ಅವರನ್ನು ಕುರಿತು ಹೇಳ್ತಾಳೆ, ತಸ್ಮಾದ್ ಅಯಂ ಅಭಿಹಿತ ಅನಪಕಾರಿ, ಏನೂ ತಪ್ಪು ಮಾಡದೇ ಇದ್ದರೂ ಇವನಿಗೆ ಹೊಡೆದಿದ್ದೀರಲ್ಲ, ಆದ್ದರಿಂದಾಗಿ ಅದೃಷ್ಟಂ ತ್ವಾಂ ಭಯಂ ಆಗಮಿಷ್ಯತಿ ಇತಿ, ಅದೃಷ್ಟ ಇದು ನಿನಗೆ ಭಾರೀ ಭಯವನ್ನು ತಂದುಕೊಡುತ್ತೆ. ಅತರ್ಕಿತಂ, ಊಹೆ ಮಾಡದೇ ಇರತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಆಪತ್ತು ನಿನಗೆ ಒದಗಿ ಬರುತ್ತೆ ಎಂಬುದಾಗಿ ಘೋರವಾದ ಶಾಪವನ್ನು ಕೊಟ್ಟು ಬಿಡ್ತಾಳೆ. ಸತಸ್ಮಿನ್ ಸತ್ರೆ ಸಮಾಪ್ತೆ ಜನಮೇಜಯ ಏವಮುಕ್ತೋ ದೇವಶೂನ್ಯ ಸರಮಯ ಭೃಶಂ ಸಂಭ್ರಾಂತಃ ವಿಷಣ್ಣಶ್ಚ ಆಸೀತ್. ಆಗ ನಾಯಿಯ ತಾಯಿಯಾದ ಸರಮ ಈ ರೀತಿಯಾದ ಶಿಕ್ಷೆಯನ್ನು ಶಾಪವನ್ನು ಕೊಟ್ಟಿದ್ದಾಗ ಜನಮೇಜಯ ತ್ರಸ್ತನಾದ ವಿಷಣ್ಣನಾಗಿ ಕುಳಿತುಕೊಂಡ. ಸತಸ್ಮಿನ್ ಸತ್ರೆ ಸಮಾಪ್ತಿ ಹಸ್ತಿನಪುರಂ ಪ್ರೇತ್ಯ ಪುರೋಹಿತಂ ಅನುರೂಪಂ ಅನ್ವಿಚ್ಛಮಾನಃ ಪರಂ ಯತ್ನಂ ಅಕರೋತ್ ಯೋ ಮೇ ಪಾಪಕೃತ್ಯಾಂ ಶಮಯೇದಿತಿ. ತಾನು ರಾಜ ವೈಭವದ ಸತ್ರವನ್ನು ಪೂರ್ಣಗೊಳಿಸಿ ಹಸ್ತಿನವತಿಗೆ ಬಂದು ಅಲ್ಲಿ ವಿಚಾರವನ್ನು ಮಾಡಿದ. ಯೋಗ್ಯನಾದ ಪುರೋಹಿತ, ನನಗೆ ಈಗ ಏನು ಬಂದ ಶಾಪವಿದೆ, ಆ ಶಾಪದ ಪಾಪವನ್ನು ಎಲ್ಲವನ್ನು ಪರಿಹಾರವನ್ನು ಮಾಡುವ ಅತ್ಯಂತ ಯೋಗ್ಯತಮವಾದ ಪುರೋಹಿತನನ್ನು ನಾನು ಹುಡುಕಬೇಕು ಎಂಬುದಾಗಿ ಅಲ್ಲಿಂದ ಹೊರಟ. ಸ ಕದಾಚಿನ್ ಮೃಗಯಾಂ ಗತಃ ಪಾರೀಕ್ಷಿತಃ ಜನಮೇಜಯ ಕಸ್ಮಿಂಶ್ಚಿತ್ ಸ್ವವಿಷಯೇ ಆಶ್ರಮಂ ಅಪಶ್ಯತ. ಹುಡುಕ್ತಾ ತಾನು ಬೇಟೆಯಾಡ್ತಾ ಹೋಗ್ತಾ ಇರುವಾಗ ಅಲ್ಲಿ ಒಂದು ಆಶ್ರಮದಲ್ಲಿ ಪ್ರವೇಶವನ್ನು ಮಾಡಿದ. ಆ ಆಶ್ರಮದೊಳಗೆ ಶ್ರುತಶ್ರವ ಎನ್ನುವಂಥ ಋಷಿ ಇರ್ತಾನೆ. ಆ ಶ್ರುತಶ್ರವ ಎನ್ನುವಂಥ ಋಷಿಗೆ ಸೋಮಶ್ರವ ಎನ್ನುವಂಥ ಅತ್ಯುತ್ತಮವಾದ ಮಗನಿರ್ತಾನೆ. ತಸ್ಯ ತಂ ಪುತ್ರಂ ಅಭಿಗಮ್ಯ ಜನಮೇಜಯ ಪಾರೀಕ್ಷಿತಃ ಪೌರೋಹಿತ್ಯಾಯ ವವ್ರೆ. ಹಾಗಾಗಿ ಆ ಶ್ರುತಶ್ರವ ಋಷಿಗಳಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ. ಸ್ವಾಮಿ, ಏನು ಪೌರೋಹಿತ್ಯಕ್ಕಾಗಿ ಬಂದು
ನನ್ನ ಪಾಪವನ್ನು ಪರಿಹಾರವನ್ನು ಮಾಡಬೇಕು, ನನಗೆ ಕುಲಪುರೋಹಿತರಾಗಿ ನೀವು ಉಳಿಯಬೇಕು ಎಂಬುದಾಗಿ ಗಟ್ಟಿಯಾಗಿ ಬೇಡಿಕೊಂಡಾಗ ಅವರು ಹೇಳ್ತಾರೆ, ನಾನಲ್ಲ, ನನ್ನ ಮಗನಾದ ಸೋಮಶ್ರವರು ಬರ್ತಾರೆ. ಹೇ ಜನಮೇಜಯ, ಅಯಂ ಪುತ್ರ ಮಮ ಸರ್ಪ್ಯಾಂ ಜಾತಃ, ನನ್ನ ಸರ್ಪದೊಳಗೆ ಸರ್ಪಕನ್ನಿಕೆಯಲ್ಲಿ ಹುಟ್ಟಿ ಬಂದಂಥವನು ಇವನು. ಮಹಾ ತಪಸ್ವಿ, ಸ್ವಾಧ್ಯಾಯ ಸಂಪನ್ನ, ಮತ್ತೋಪವೀರ್ಯ ಸಂವೃತ, ಮಚ್ಚುಕ್ರಂ ಪೀತವತ್ ತಸ್ಯ ಕುಕ್ಷೋ ಜಾತಃ. ನೇರವಾಗಿ ನನ್ನಿಂದಲೇನೆ ನನ್ನ ಶುಕ್ರವನ್ನು ಪಾನವನ್ನು ಮಾಡಿ ಸರ್ಪದಿಂದ ಹುಟ್ಟಿ ಬಂದಂತಹ ಮಹಾ ಮೇಧಾವಿ, ಮಹಾ ತಪಸ್ವಿ, ಮಹಾ ತತ್ವಜ್ಞಾನಿ ಈ ಸೋಮಶ್ರವ ನಿನಗೆ ಏನಂತಾನೆ ಯಾಗ ಮಾಡಿಸುವುದಕ್ಕಾಗಿ ಬರ್ತಾನೆ, ನಿನ್ನ ಪುರೋಹಿತರಾಗಿ ಬರ್ತಾರೆ. ಸಮರ್ಥೋ ಅಯಂ ಭವತಃ ಸರ್ವ ಅಪಕೃತ್ಯಾ ಶಮಯಿತು ಅಂತರೇಣ ಮಹಾದೇವ ಕೃತ್ಯಾಂ. ನಿನ್ನ ಎಲ್ಲ ವಿಧದ ಪಾಪಗಳನ್ನು ಶಮನವನ್ನು ಮಾಡುವುದಕ್ಕಾಗಿ ಅತ್ಯಂತ ಬಲಿಷ್ಠನಾಗಿದ್ದಾನೆ ಇವನು. ನಿನ್ನ ಎಲ್ಲ ವಿಧದ ಪಾಪಗಳನ್ನು ಕೂಡ ತೊಳೆದು ಹಾಕುವುದಕ್ಕೆ, ಕತ್ತರಿಸಿ ಹಾಕುವುದಕ್ಕೆ, ನಿನ್ನನ್ನು ಶುದ್ಧ ಪವಿತ್ರನನ್ನಾಗಿ ಮಾಡೋದಕ್ಕಾಗಿ ಇವನು ಅತ್ಯಂತ ಸಮರ್ಥನಾಗಿದ್ದಾನೆ. ಆದ್ದರಿಂದ ಇವನನ್ನು ಅವಶ್ಯವಾಗಿ ಸ್ವೀಕಾರ ಮಾಡು. ಇತಿ ತೇನೈವ ಮುಕ್ತಃ ಜನಮೇಜಯ ತಂ ಪ್ರತ್ಯುವಾಚ ಭಗವಾನ್ ತತ್ ತಥಾ ಭವಿಷ್ಯತಿ ಇತಿ. ಆಗ ಜನಮೇಜಯ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಹೇಳ್ತಾನೆ, ಅವಶ್ಯವಾಗಿ ನನ್ನ ಪಾಪ ಪರಿಹಾರವಾಗಬೇಕಾಗಿದೆ, ಅದಕ್ಕಾಗಿ ನಾನು ಏನು ಮಾಡಲು ಸಿದ್ಧ, ಅವಶ್ಯವಾಗಿ ಬರಬೇಕು ಅಂತ ಆ ಗುರುಗಳಿಗೆ ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರವನ್ನು ಮಾಡಿ ಕಾಯಿಯನ್ನು ಇಟ್ಟು ಅವಶ್ಯವಾಗಿ ನನ್ನನ್ನು ಶಿಷ್ಯನನ್ನಾಗಿ ಸ್ವೀಕಾರ ಮಾಡಬೇಕು, ನೀವು ನನ್ನ ಗುರುಗಳಾಗಿ ಬರಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ. ಸತಂ ಪುರೋಹಿತಂ ಉಪಾದಾಯ ಉಪಾವೃತ್ತ ಭ್ರಾತೃನ್ ಉವಾಚ. ತನ್ನ ತಮ್ಮಂದಿರನ್ನು ಹೇಳ್ತಾನೆ, ಏನು ಮಯ ಅಯಂ ವ್ರತಃ ಉಪಾಧ್ಯಾಯ ಯದಯಂ ಬ್ರೂಯಾತ್. ನನ್ನ ಈ ಉಪಾಧ್ಯಾಯರನ್ನು ನಾನು ಸ್ವೀಕಾರವನ್ನು ಮಾಡಿದ್ದೇನೆ. ಈ ಉಪಾಧ್ಯಾಯರು ನನಗೆ ಏನನ್ನು ಉಪದೇಶವನ್ನು ಮಾಡ್ತಾರೆ ಅದನ್ನೆಲ್ಲವನ್ನೂ ಕೂಡ ನಾನು ಮಾಡ್ತೇನೆ, ನೀವೂ ಕೂಡ ಅನುಸರಿಸಲಿಕ್ಕೇ ಬೇಕು ಎಂಬುದಾಗಿ ಹೇಳಿ ತಕ್ಷಶಿಲ ಇರ್ತದೆ. ಆ ತಕ್ಷಶಿಲ ಜನಮೇಜಯ ರಾಜನಿಂದ ಕೈ ಜಾರಿ ಹೋಗಿಬಿಟ್ಟಿರ್ತದೆ. ಅದನ್ನು ಪುನಃ ವಶ ಮಾಡಿಕೊಳ್ಳುವುದಕ್ಕಾಗಿ ತಾನು ಯುದ್ಧಕ್ಕೆ ಹೋಗಿ ತಕ್ಷಶಿಲಾವನ್ನು ಚೆನ್ನಾಗಿ ಅಲ್ಲಿರುವ ರಾಜನ ಜೊತೆಗೆ ಯುದ್ಧವಾಡಿ ಆ ತಕ್ಷಶಿಲೆಯನ್ನು ಹಸ್ತಿನಾವತಿಯ ರಾಜ್ಯದ ಒಳಗೆ ಸೇರಿಸಿ ತಾನು ವೈಭವದಿಂದ ಜೀವನವನ್ನು ಮಾಡ್ತಾ ಇರ್ತಾನೆ ಜನಮೇಜಯ ರಾಜ ಎಂಬುದಾಗಿ ತಿಳಿಸಿಕೊಡ್ತಾ, ಈ ಘಟನೆ ನಡೀತಾ ಇರುವಂಥ ಪ್ರಸಂಗದೊಳಗೇನೆ ಇನ್ನೊಂದು ಅದ್ಭುತವಾದ ಘಟನೆ ಇರುತ್ತೆ. ಅದು ಏನು ಅಂತಂದರೆ, ಗುರು ಶಿಷ್ಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅದ್ಭುತವಾದಂಥ ಘಟನೆ. ಗುರುವಿಗೆ ಶಿಷ್ಯ ಚೆನ್ನಾಗಿ ಉಪಸತ್ತಿಯನ್ನು ಮಾಡಬೇಕು. ಗುರುವಿನಲ್ಲಿ ಎಷ್ಟು ಗುರುವಿನ ಅನುಗ್ರಹಕ್ಕೆ ಶಿಷ್ಯ ತಾನು ಪಾತ್ರನಾಗ್ತಾನೆ, ಎಷ್ಟು ವಿಧದಿಂದ ಶಿಷ್ಯ ತಾನು ಗುರುಗಳ ಸೇವೆಯನ್ನು ಮಾಡಿ ಅನುಗ್ರಹವನ್ನು ಪಡೆದುಕೊಳ್ತಾನೆ, ಅಷ್ಟು ಅವನಿಗೆ ವೈಭವವಿದೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಮುಂದಿನ ಕಥೆಯಲ್ಲಿ ನಾಳೆಯಿಂದ ತಿಳಿದುಕೊಳ್ಳೋಣ. ಏನು ಮಾಡ್ತಾ ಇದ್ರು ಹಿಂದಿನ ಕಾಲದ ಗುರುಗಳು ಅಂತಂದರೆ, ನಮ್ಮ ತಂದೆ ಬಹಳ ವಿಸ್ತೃತವಾದ ಚೆನ್ನಾಗಿ ಹೇಳ್ತಾ ಇದ್ರು. ಚೆನ್ನಾಗಿ ಸೇವೆಯನ್ನು ಮಾಡಿಸಿಕೊಂಡು ಅನಾದಿ ಕಾಲದಿಂದ ಸುಸಂಸ್ಕೃತವಾದ ಮನಸ್ಸು ಏನಿತ್ತೋ ಆ ಮನಸ್ಸಿನಲ್ಲಿ ಅನಾದಿ ಕಾಲದಿಂದ ತತ್ವಜ್ಞಾನ ಅದು ಗಟ್ಟಿಯಾಗಿ ಉಳಿದು ಬಂದಿದೆ, ಅದರ ಸಂಸ್ಕಾರ ರೂಪದಲ್ಲಿ ಇದೆ. ಆ ಮನಸ್ಸನ್ನು ಚಿನ್ಮನಸ್ಸನ್ನು ಚೆನ್ನಾಗಿ ಅಭಿವೃದ್ಧಿಗೊಳಿಸಿ ಬಿಡ್ತಾ ಇದ್ದರು ಗುರುಗಳು. ಇಷ್ಟೇ. ಯಾವಾಗ ಅನಾದಿ ಕಾಲದಿಂದ ಇರುವ ತತ್ವಜ್ಞಾನವನ್ನು ಒಳಗೊಂಡಂತಹ ಚಿನ್ಮನಸ್ಸು ಜಾಗೃತವಾಯಿತು, ಆಗ ಅವನು ಶುದ್ಧವಾದ ತತ್ವಜ್ಞಾನಿಯಾಗಿ ಮಾರ್ಪಾಡಾಗಿ ಬಿಡ್ತಿದ್ದ. ಈ ಕಾರ್ಯವನ್ನು ಗುರುಗಳು ಮಾಡ್ತಾ ಇದ್ದರು. ಅದಕ್ಕಾಗಿ ಗುರುಗಳು ಚೆನ್ನಾಗಿ ಸೇವೆಯನ್ನು ಮಾಡಿಸ್ಕೊಳ್ತಾ ಇದ್ದರು. ಅಂತೆಯೇ ಶಾಸ್ತ್ರ ಹೇಳುತ್ತೆ, ಗುರು ಶುಶ್ರೂಷೆಯ ವಿದ್ಯಾ ಸರ್ವ ಲಾಭಾರ್ಪಣೇನ ಚ. ಚೆನ್ನಾಗಿ ಗುರುಗಳ ಸೇವೆಯಿಂದ ನನ್ನ ಎಲ್ಲ ಲಾಭಗಳನ್ನು ಅರ್ಪಣೆಯನ್ನು ಮಾಡುವುದರಿಂದ ಪಡೆದ ವಿದ್ಯೆ ಏನಿದೆ, ಸಾ ವಿದ್ಯಾ ಯಾ ವಿಮುಕ್ತೆಯೇ, ಆ ವಿದ್ಯೆಯೇ ಇದು ಮೋಕ್ಷಕ್ಕೆ ಕಾರಣವಾಗಿದೆ ಎಂಬುದಾಗಿ ನಮಗೆ ತಿಳಿಸಿಕೊಡ್ತಾರೆ. ಹಾಗಾದರೆ ಗುರುಗಳು ಯಾರು? ಆ ಗುರುಗಳಲ್ಲಿರುವ ಶಿಷ್ಯರು ಯಾರು ಎನ್ನುವ ಪ್ರಶ್ನೆ ಬಂದಾಗ ನಮಗೆ ತಿಳಿಸಿಕೊಡ್ತಾರೆ. ಏತಸ್ಮಿನ್ನಂತರೇ ಕಶ್ಚಿತ್ ಋಷಿ ಧೌಮ್ಯ. ಧೌಮ್ಯ ಎನ್ನುವಂಥ ಉತ್ತಮರಾದಂಥ ಋಷಿಗಳು. ಅಪೋದ ಎನ್ನುವಂಥ ಋಷಿಗಳ ಮಕ್ಕಳು, ಆದ್ದರಿಂದ ಆಪೋದ ಅವರ ಹೆಸರು ಧೌಮ್ಯ. ಆ ಧೌಮ್ಯಾಚಾರ್ಯರ ಹತ್ತಿರ 3 ಜನ ಶಿಷ್ಯರಿರ್ತಾರೆ.
ಉಪಮನ್ಯು ಆರುಣಿ ಬೈದ ಎಂಬುದಾಗಿ ಈ ಧೌಮ್ಯಾಚಾರ್ಯರು ಉಪಮನ್ಯ ಆರುಣಿ ಬೈದರಿಂದ ಎಷ್ಟು ಸೇವೆ ಮಾಡಿಸಿಕೊಳ್ತಾರೆ, ಹೇಗೆಲ್ಲ ಸೇವೆ ಮಾಡಿಸಿಕೊಳ್ತಾರೆ, ಎಷ್ಟು ವಿಧದಿಂದ ಅನುಗ್ರಹವನ್ನು ಮಾಡ್ತಾರೆ ಎನ್ನುವುದನ್ನು ನಾಳೆ ಮತ್ತು ನಾಡದ್ದು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸಹೃತ ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುನ್ಮಮ. ಶ್ರೀಕೃಷ್ಣ ಅರ್ಪಣಮಸ್ತು.